ಜೊತೆಗೆ ಇದ್ರೆ ಡ್ಯೂಟಿ ಬೀಳಲ್ಲ ಅಂತ ವೆಯ್ಟ್ ಮಾಡಿದೆ 12 ಗಂಟೆ ತನಕ ಯಾವುದು ಡ್ಯೂಟಿನೇ ಬೀಳಲಿಲ್ಲ. ಹಂಗಾಗಿ ಸೀದಾ ಅಲ್ಲಿ ಹೋಗೋಣ, ಮೇನ್ ರೋಡ್ಗೆ ಹೋದರೆ ಯಾವಾದರೂ ಬೀಳ್ಬೋದು ಅಂತ ಮೇನ್ ರೋಡ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಎಷ್ಟೊತ್ತಿಗೆ ಬೀಳುತ್ತೆ ನೋಡೋಣ ಡ್ಯೂಟಿ. ಇಲ್ಲಿ ಬಂದು ಹಾಫ್ ಆನ್ ಅವರ್ಗೆ ಇವಾಗ ತಾನೇ ಡ್ಯೂಟಿ ಬಿದ್ದೈತೆ. ಟೈಮ್ ಅವಾಗ 12:30 ಆಗೈತೆ. ಪಿಕಪ್ ಬಂದುಬಿಟ್ಟು ಇಲ್ಲಿದ್ದ 4 ಕಿಲೋಮೀಟ್ರ್ ಕೆಂಪಾಪುರ, ಡ್ರಾಪ್ ಬಂದುಬಿಟ್ಟು ಮಾದನೇಕನಹಳ್ಳಿ. ಕಸ್ಟಮರ್ಗೆ ಫೋನ್ ಮಾಡಿದ್ದೆ, ಲೊಕೇಶನ್ ಕರೆಕ್ಟ್ ಐತೆ ಬನ್ನಿ ಅಂತ ಹೇಳಿದ್ರೆ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಏನೋ ಪೇಪರ್ ಪ್ರಿಂಟಿಂಗ್ ಅಂತೆ. ಇದು ಪೈಪ್ಲೈನ್ ರೋಡು, ಬೈರೇಶ್ವರನವರು ಚಿಕ್ಕಬಳ್ಳಾಪುರ. ಪಿಕಪ್ ಇಲ್ಲಿದೆ, ಇನ್ನೂ 2 ಕಿಲೋಮೀಟ್ರ್ ಐತೆ. ಮುಂದೆ ಲೆಫ್ಟ್ ಎತ್ಕೋಬೇಕು ಕೆಂಪಾಪುರಕ್ಕೆ. ಅಲ್ಲಿದ್ದ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ನಮ್ಮ ಗಾಡಿಯಲ್ಲಿ ರಿವರ್ಸ್ ಲೋಡ್ ಮಾಡ್ತಾಯಿದ್ದಾರೆ. ಫಸ್ಟ್ ಡ್ಯೂಟಿ ಇದೇ ಐಟಮ್ ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ ಆಗೈತೆ. ಬಿಲ್ಗೆ ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಾ ಇದ್ದೀನಿ. 20 ನಿಮಿಷಕ್ಕೆ ಲೋಡ್ ಮಾಡ್ಯಾರೆ. ಬಿಲ್ಲು ಕೊಟ್ಟರೆ ಇವಾಗ ತಾನೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ 14 ಕಿಲೋಮೀಟ್ರ್ ಐತೆ, ಲಕ್ಷ್ಮೀಪುರ ಎಂಡ್ ಪೋಸ್ಟ್ ಹತ್ರ. ಬನ್ನಿ ಹೋಗೋಣ. ಬೈರೇಶ್ವರ ನಗರ. ಇಲ್ಲಿ ಲೆಫ್ಟ್ ಎತ್ಕೊಂಡ್ರೆ ಸೋಲ್ದೇನಹಳ್ಳಿ, ಆಚಾರ್ಯ ಕಾಲೇಜ್ ರೋಡ್ ಮ್ಯಾಗ ಹೋಗೋದು, ಕುದುರೆಗೆರೆ ರೋಡ್ ಆಗ ಸೋಲ್ದೇನಹಳ್ಳಿ ಪೊಲೀಸ್ ಸ್ಟೇಷನ್ ಇದು. ಇಲ್ಲಿ ಮುಂದೆ ಲೆಫ್ಟ್ ಎತ್ಕೊಂಡು ಹೋಗ್ಬೇಕು. ಅಲ್ಲಿದ್ದು ಇಲ್ಲಿ ಬರೋಷ್ಟೊತ್ತಿಗೆ ರೈಲ್ವೆ ಗೇಟ್ ಹಾಕ್ಯಾರ. ಲಕ್ಷ್ಮೀಪುರ ಕ್ರಾಸ್ ರೋಡ್. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 2 ಗಂಟೆ. ಹಿಂದೆಗಡೆ ಅನ್ಲೋಡ್ ಆಗ್ತಾಯಿತ್ತು ಮೆಟೀರಿಯಲ್. ಸಿಕ್ಕಾಪಟ್ಟೆ ಲೇಟ್ ಆಗೋಗ್ಬಿಡುತ್ತೆ ಅಲ್ಲಿ. ಎಲ್ಲ ಅನ್ಲೋಡ್ ಆಯಿತು. ಡ್ಯೂಟಿ ಬಿಡುತ್ತೆ ನೋಡಬೇಕು. ಅನ್ಲೋಡ್ ಮಾಡಿ ಇಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಡ್ಯೂಟಿ ಬಿದ್ದೈತೆ. ಇವಾಗ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಪಿಕಪ್ ಇಲ್ಲಿದ್ದ 4 ಕಿಲೋಮೀಟ್ರ್ ಪಿಕಪ್ ಐತೆ. ಡ್ರಾಪ್ ಬಂದುಬಿಟ್ಟು ಪಿಕಪ್ಪು ಇವಾಗ ತಾನೇ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಟೈಮ್ ಅವಾಗ 2:45 ಆಗೈತೆ. ಅದೇ ಅಂಗಡಿ ಅವೆರಡು ಕಾಣಿಸ್ತಾ ಇದೆ ನೋಡಿ, ಅವೇ ಚೇರ್ 2 ಲೋಡ್ ಮಾಡೋದು. 2 ಚೇರ್ ಲೋಡ್ ಆಗೈತೆ. ಇಲ್ಲಿದ್ದ ಡ್ರಾಪ್ ಲೊಕೇಶನ್ನು 19 ಕಿಲೋಮೀಟ್ರ್ ಐತೆ. ಡ್ರಾಪ್ ಬಂದುಬಿಟ್ಟು ಕಾಟನ್ ಪೇಟೆ ಗುಡ್ ಸೆಟ್ ರೋಡು. ಇದು ಗೂಡ್ ಸೆಟ್ ರೋಡು. ಇವಾಗ ತಾನೇ ಡ್ರಾಪ್ ಲೊಕೇಶನ್ ಹತ್ರ ಬಂದಿದ್ದೇನೆ. ಟೈಮ್ ಅವಾಗ 4 ಗಂಟೆ ಆಗಿತ್ತು. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾನೆ. ಇದೇ ಅಂಗಡಿ ವೆಂಕಟೇಶ್ವರ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ನೋಡೋಣ. ರಿಟರ್ನ್ ಅವ್ರದ್ದೇ ಬಾಡಿಗೆ ಆಯಿತು. ಪಿಕಪ್ ಇಲ್ಲೇ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಇದೆ. ಡ್ರಾಪ್ ತಿರುಗಲ್ಗೆ ಮಾದನೇಕನಹಳ್ಳಿಗೆ ಪರ್ಸ್ನಲ್ ಹೋಗ್ತಾ ಇರೋದು. ಸರ್ ನಮ್ಮದೇ ಐತೆ ಬನ್ನಿ ಅಂತ ಹೇಳಿದ್ಕೆ ಸರಿ ಸರ್ ಆಯ್ತು ಬರ್ತೀನಿ ಅಂತ ಹೇಳಿರುತ್ತೆ. ಕಾಣಿಸ್ತಾ ಇದ್ದು ನೋಡಿ, ಅದೇ ಅಲ್ಲೇ ಲೆಫ್ಟ್ ಸೈಡ್ ಪೊಲೀಸ್ ಸ್ಟೇಷನ್ನು. ಇದೇ ಬಿಲ್ಡಿಂಗು. 3 ಅವರ್ ಆಯಿತು ಇಲ್ಲಿ ಬಂದು. 3 ಅವರ್ ಆಗ್ತದೆ. ಇವಾಗ ತಗೊಬಂದಾರೆ ನೋಡಪ್ಪ. ಅಲ್ಲ ಇದು ಹಿಂದೆಗಡೆ ಲೋಡ್ ಮಾಡ್ತಾಯಿದ್ದಾರೆ. ರಿವರ್ಸ್ ಆಗಿ ನಿಲ್ಸಿದ್ದಾರೆ. ಚಿಕ್ಕ ಮಕ್ಕಳು ಮಾಡೋದು ಅವೆರಡು. ಇದು ಚಿಕ್ಕ ಮಕ್ಕಳು ಕಟಿಂಗ್ ಮಾಡಿಸ್ಕೊಳಕ್ಕೆ ಆಡ್ತಾರೆ ಅಂತ. ಎಂಟು ಮುಕ್ಕಾಲೇ ಆಯಿತು ಟೈಮು. ಅವ್ರದ್ದೇ ರಿಟರ್ನೇ ಎತ್ತಕ್ಕೆ ಬಂದೆ. ಹಿಂದೆಗಡೆ ಅನ್ಲೋಡ್ ಮಾಡ್ತಾಯಿದ್ದಾರೆ. ಎಲ್ಲ ಅನ್ಲೋಡ್ ಆಯಿತು. ನೆಕ್ಸ್ಟ್ ಆ ಕಡೆ ಡ್ಯೂಟಿ ಬೀಳಲ್ಲ, ಸೀದಾ ಇಲ್ಲಿದ್ದ ಮನೆಗೆ ಹೋಗೋದು. ಇಲ್ಲಿದ್ದ 4 ಕಿಲೋಮೀಟ್ರ್ ಆಯ್ತು ಮನೆ. ಕ್ಯಾಶ್ ಕಾಪಾಡೋದು. ಬೆಳಗ್ಗೆ ಫಸ್ಟ್ ಡ್ಯೂಟಿ 630, ಎರಡನೇದು ಬಂದುಬಿಟ್ಟು 750, ಮೂರನೇ ಡ್ಯೂಟಿ ಬಂದುಬಿಟ್ಟು
ಇದೇ ಪರ್ಸ್ನಲ್ 3ನೇ ಡ್ಯೂಟಿ 1000 ರೂಪಾಯಿ. 3 ಡ್ಯೂಟಿನೂ ಇವತ್ತು ಏನೂ ಮಾಡೋಕ್ಕಾಗಲ್ಲ. ಲೇಟ್ ಆಗೋಯ್ತು ಇದು ಪರ್ಸ್ನಲ್ದು. ಅಲ್ಲೇ ವೆಯ್ಟಿಂಗೆ 3 ಅವರ್ ವೆಯ್ಟಿಂಗ್ ಆಯಿತು. ಹಂಗಾಗಿ ಇಷ್ಟೊತ್ತಾಯ್ತಿಲ್ಲ ಬರೋಷ್ಟೊತ್ತಿಗೆ. ಇನ್ನು ಇವಾಗ ಡ್ಯೂಟಿ ಆನ್ ಮಾಡಿದ್ರು ಬೀಳ್ತವೆ. ಇಲ್ಲಿ ಮನೆ ತಗ ಬಂದಿರೋದು ತಿರ್ಗಿ ಹೋಗೋಕ್ಕಾಗುತ್ತಾ? ಹಿಂಗೆ ಕುದುರೆಗೆರೆ, ಸಿಡಿಯದಹಳ್ಳಿ, ತಂಬೇನಹಳ್ಳಿ, ಇಲ್ಲಿಂದ 4 ಕಿಲೋಮೀಟ್ರು. ಈ ವಿಡಿಯೋ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.